ಚಿಕ್ಕ ವಯಸ್ಸಿನಲ್ಲಿ ಬೇಸಿಗೆ ರಜಾ ಅಂದರೆ ಅಜ್ಜನ ಮನೆ, ಮಾವಿನ ತೋಟ, ಮಾವಿನ ಹಣ್ಣು ಇದೇ ನೆನಪಾಗೋದು. ಹಾಗೆ ಇದೇ ಮಾವಿನ ಹಣ್ಣಿಂದ ನಮ್ಮಮ್ಮ ಮಾಡ್ತಾ ಇರುವಂತಹ ಶ್ರೀಖಂಡದ ರುಚಿ ನನ್ನ ನಾಲಿಗೆಯಲ್ಲಿ ಈಗಲೂ ಹಾಗೇ ಇದೆ. ಈಗ ನಮ್ಮಮ್ಮ ಇಲ್ಲ, ಆದರೆ ಅವ್ರು ಹೇಳ್ಕೊಟ್ಟಿರೋ ಶ್ರೀಖಂಡವನ್ನು ಮಾಡೋಣ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸಿ ಅಡುಗೆ ಆಟಕ್ಕೆ ಸ್ವಾಗತ. ಶ್ರೀಖಂಡಕ್ಕೆ ಮೊಸರು ಬೇಕೇ ಬೇಕು. ನಾನು 1 ಲೀಟ್ರ್ ಮೊಸರನ್ನು ತೆಗೆದುಕೊಂಡಿದ್ದೀನಿ. ನಾನೇ ಹೆಪ್ಪಾಕಿರುವಂಥ ಮೊಸರು, ಒಂದು ಸ್ವಲ್ಪವೂ ಕೂಡ ಹುಳಿ ಇಲ್ಲ, ತುಂಬ ಸಿಹಿಯಾಗಿರುವಂಥ ಮೊಸರು. ಹಾಗೆ ಒಂದು ಪಾತ್ರೆಯನ್ನು ತಗೊಂಡು ಅದರ ಮೇಲ್ಗಡೆ ಈ ರೀತಿಯಾಗಿ ತೆಳುವಾದ ಬಟ್ಟೆಯನ್ನು ಹಾಕ್ಕೋಬೇಕು. ನಾನು ಪಂಜೆಯನ್ನು ತಗೊಂಡಿದ್ದೀನಿ. ಸುಲಭವಾಗಿ ನೀರು ಕೆಳಗಡೆ ಬೀಳೋ ರೀತಿಯಲ್ಲಿ ಇರಬೇಕು. ಮೊಸರನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಮೊಸರನ್ನು ಸ್ಲಿಮ್ ಮಾಡಿಕೊಂಡು ಶ್ರೀಖಂಡವನ್ನು ಮಾಡಬೇಕು. ಮೊಸರು ಸ್ಲಿಮ್ ಆಗಲಿಕ್ಕೆ 1 ನೈಟ್ ಸಾಕು. ಹಾಗೆ ನಾವು ಸ್ಲಿಮ್ ಆಗೋಕ್ಕೆ ವರ್ಷಗಟ್ಟಲೆ ಬೇಕು. ನೋಡಿ ಇದನ್ನು ಹಾಕ್ಕೊಂಡಾಯಿತು. ಈಗ ನೀಟಾಗಿ ಹೀಗೆ ಕವರ್ ಮಾಡಿಕೊಂಡು ಗಂಟನ್ನು ಹಾಕ್ಕೋಬೇಕು. ಗಟ್ಟಿಯಾಗೂ ಗಂಟನ್ನು ಹಾಕೋ ಹಾಗಿಲ್ಲ, ಹಾಗೆ ತುಂಬ ಸಡಿಲವಾಗೂ ಗಂಟನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಮೊಸರು ಈ ಕಡೆ ಬಂದುಬಿಡತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ಗಂಟನ್ನು ಹಾಕ್ಕೋಬೇಕು. ಮದುಮಗನಿಗೆ ಕಾಶಿ ಯಾತ್ರೆ ಅಂತ ಮಾಡ್ತಾರಲ್ವ, ಆಗಲೂ ಇದೇ ರೀತಿ ಗಂಟು ಹಾಕ್ತಾರಲ್ವ. ನೋಡಿ, ಮೊಸರು ಚೆಲ್ಲದೇ ಇರೋ ರೀತಿಯಲ್ಲಿ ಗಂಟನ್ನು ಹಾಕ್ಕೋಬೇಕು. ನೋಡಿ, ನೀರೆಲ್ಲ ಇಳಿತಾ ಇದೆ. ಸೋಸೋ ಹುಟ್ಟಲ್ಲಿ ಸೋಸ್ಕೊಳ್ಳೋಕ್ಕೆ ಬರಲ್ಲ ಇದನ್ನು, ಯಾಕೆಂದರೆ ಮೊಸರು ಇಳಿದೋಗ್ಬಿಡತ್ತೆ. ಅದಕ್ಕೆ ಬಟ್ಟೆನೇ ಚೆನ್ನಾಗಿರತ್ತೆ. ನೋಡಿ, ಈ ರೀತಿಯಾಗಿ ಗಂಟನ್ನು ಕಟ್ಕೊಂಡಿರಬೇಕು, ಮೊಸರು ಚೆಲ್ಲದೇ ಇರೋ ರೀತಿ. ಹಾಗೆ ಬೆಳಿಗ್ಗೆ ಮತ್ತೆ ಇದನ್ನು ಬಿಚ್ಚಬೇಕಲ್ಲ, ಆ ರೀತಿಯಲ್ಲಿ ಗಂಟು ಹಾಕೋಬೇಕು. ಯಾವುದಾದ್ರೂ ಒಂದು ಬಟ್ಟೆ ರ್ಯಾಕಿಗೋ ಅಥವಾ ಯಾವುದಾದ್ರೂ ಒಂದು ಸ್ಟ್ಯಾಂಡಿಗೋ ಇದನ್ನು ನೇತಾಕಿ ಇಡಬೇಕು, ನೀರು ಬೀಳೋ ರೀತಿಯಲ್ಲಿ. ನಾನಿಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇದನ್ನು ಇಟ್ಟು ಒಂದು ಭಾರವಾದ ಡಬ್ಬಿಯನ್ನು ಇಟ್ಟು ಈ ರೀತಿ ನೇತು ಬಿಟ್ಟಿದ್ದೀನಿ. ನೋಡಿ, ನೀರೆಲ್ಲ ಕೆಳಗೆ ಇಳಿತಾ ಇದೆ. ಮಾರನೇ ದಿನ ಬೆಳಗ್ಗೆ ಅನ್ನೋಷ್ಟರಲ್ಲಿ ಏನಾಗಿದೆ ನೋಡೋಣ. ನೋಡಿ, ಮೊಸರು ಫುಲ್ ಸ್ಲಿಮ್, ಒಂದು ಸ್ವಲ್ಪವೂ ಕೂಡ ನೀರಿಲ್ಲ. ಎಲ್ಲ ನೀರು ಕೂಡ ಅಂದರೆ ಮೊಸರಲ್ಲಿರುವಂತಹ ನೀರೆಲ್ಲವೂ ಕೂಡ ಪಾತ್ರೆಯಲ್ಲಿ ಶೇಖರಣೆಯಾಗಿದೆ. ಈ ನೀರು ಯಾವುದಕ್ಕೂ ಯೂಸಿಗೆ ಬರಲ್ಲ, ಇದನ್ನು ಹಾಗೆ ಚೆಲ್ಲೋದೆ. ಈಗ ಈ ಗಂಟನ್ನು ನಾವು ಬಿಡಿಸ್ಕೊಳ್ಳೋಣ. ಯಾವ ರೀತಿ ಆಗಿರುತ್ತೆ ಮೊಸರು ಅಂತ ನೋಡಿ. ಮೊಸರು ಗುರುತೇ ಸಿಗದ ರೀತಿಯಲ್ಲಿ ಚೇಂಜ್ ಆಗಿಬಿಟ್ಟಿರುತ್ತೆ, ಅಷ್ಟು ಸಾಫ್ಟಾಗಿ ಇರುತ್ತೆ. ಈ ರೀತಿ ರುಚಿಯಾಗಿರೋದನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದರೆ ಸ್ಲಿಮ್ ಆಗೋಕ್ಕಾಗತ್ತಾ? ಆಗತ್ತೆ. ಸ್ವಲ್ಪ ವ್ಯಾಯಾಮ ಮಾಡಬೇಕು, ಲಿಮಿಟಲ್ಲಿ ತಿನ್ನಬೇಕು ಅಷ್ಟೆ. ಪನ್ನೀರ್ ಥರ ಕಾಣಿಸುತ್ತೆ, ಆದರೆ ಪನ್ನೀರ್ ಟೇಸ್ಟ್ ಇರಲ್ಲ ಇದಕ್ಕೆ. ಇದರೊಳಗಡೆ ಒಂದು ಸ್ವಲ್ಪವೂ ಕೂಡ ನೀರಿನ ಅಂಶ ಇರಲೇಬಾರ್ದು, ಅಷ್ಟು ಸೋಸ್ಕೊಂಡಿರ್ಬೇಕು ನಾವು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದನ್ನು ನಂತರ ಬ್ಲೆಂಡ್ ಮಾಡಬೇಕು. ನಿಮಗೂ ಹೀಗೆ ಅಡುಗೆ ಮಾಡೋದು ಅಂದರೆ ಇಷ್ಟನಾ? ನನಗಂತೂ ಚಿಕ್ಕ ವಯಸ್ಸಿನಿಂದಲೂ ಅಡುಗೆ ಮಾಡಬೇಕು ಅಂದರೆ ತುಂಬಾ ಇಷ್ಟ. ನಾನು ತುಂಬ ಕಾಂಪಿಟೇಷನ್ಗಳಲ್ಲೂ ಕೂಡ ಭಾಗವಹಿಸಿದ್ದೀನಿ. ಹೊಸ ರುಚಿಗಳನ್ನು ಟ್ರೈ ಮಾಡ್ತಾನೆ ಇರ್ತೀನಿ. ನೋಡಿ, ಇಷ್ಟಾಗಿದೆ. ಈಗ ನಾನು ಇದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಪುಡಿಯನ್ನು ಹಾಕ್ಕೋಬೋದು. ನಾನು ಸಕ್ಕರೆಯನ್ನೇ ಯಾಕೆ ಹಾಕ್ತಾಯಿದ್ದೀನಿ ಕೇಳಿದ್ರೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಶ್ರೀಖಂಡ ಕ್ರೀಮಿಯಾಗಿರುತ್ತೆ. ಅರ್ಜೆಂಟ್ ಇದ್ದರೆ ನೀವು ಇದನ್ನು ಪುಡಿ ಮಾಡಿಕೊಂಡು ಅಂದರೆ ಸಕ್ಕರೆಯನ್ನು ಪೌಡ್ರ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು, ಹಾಗೇನಿಲ್ಲ. ಈ ರೀತಿ ಮಾಡಲಿಕ್ಕೆ ಚೆನ್ನಾಗಾಗತ್ತೆ. ಬ್ಲೆಂಡರಿಂದ ಬ್ಲೆಂಡ್ ಮಾಡಲಿಕ್ಕೆ ಸಕ್ಕರೆ ತುಂಬ ಚೆನ್ನಾಗಾಗತ್ತೆ. ಅದಕ್ಕೆ ನಾನು ಸಕ್ಕರೆಯನ್ನೇ ಹಾಕ್ಕೊಂಡೆ. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರುಚಿಯಾದ ಅಡುಗೆಗಳನ್ನು ಮಾಡಿಕೊಂಡು ನಾವು ತಿನ್ನೋಣ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ತಿಳಿಸಿ. ನನಗೂ ಕೂಡ ಖುಷಿಯಾಗುತ್ತೆ. ಈಗಾಗಲೇ ಕೆಲವೊಬ್ಬರು ತಿಳಿಸ್ತಾ ಇದ್ದೀರಿ, ತುಂಬ ಸಂತೋಷ. ಈ ಬ್ಲೆಂಡ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗತ್ತೆ, ಯಾಕೆಂದರೆ ಕ್ರೀಮಿಯಾಗಿ ಬರಬೇಕದು. ಅದಕ್ಕೋಸ್ಕರನೇ ನಾನು ಚಿಕ್ಕದಾದ ಬೌಲನ್ನೇ ತೊಗೊಂಡಿದ್ದೀನಿ, ತುಂಬ ದೊಡ್ಡ ಬೌಲನ್ನು ತೊಗೊಂಡಿಲ್ಲ. ಯಾಕೆ ಅಂತಂದರೆ ಬೌಲ್ ಪೂರ್ತಿ ಅದೇ ಮೆತ್ಕೊಬಿಡತ್ತೆ, ಅದಕ್ಕೋಸ್ಕರ. ನೋಡಿ,
ಪೂರ್ತಿ ಆಗಿಲ್ಲ, ಇನ್ನು ಗಂಟು ಹಾಗೇ ಇದೆ, ಕಾಣಿಸುತ್ತೆ ನೋಡಿ. ಸಕ್ಕರೆನೂ ಕೂಡ ಪೂರ್ತಿ ಕರಗಿಲ್ಲ. ಇದಕ್ಕೆ ಒಂದು ಮಾವಿನ ಹಣ್ಣಿದ್ದರೆ ಸಾಕು. ಇದು ಕೂಡ ನಮ್ಮ ಮನೆಯಲ್ಲೇ ಬೆಳೆದಂತಹ ಮಾವಿನ ಹಣ್ಣು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದರ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಗಟ್ಟಿ ಮಾವಿನ ಹಣ್ಣಾದರೆ ಈ ರೀತಿ ಪೀಲರಿಂದ ಸಿಪ್ಪೆ ತೆಕ್ಕೊಳ್ಬೋದು. ಸಾಫ್ಟ್ ಆಗಿರುವಂಥ ಮಾವಿನ ಹಣ್ಣನ್ನು ಈ ರೀತಿ ಪೀಲರಿಂದ ಸಿಪ್ಪೆ ತೆಗಿಯೋಕ್ಕೆ ಬರಲ್ಲ. ಶ್ರೀಖಂಡಕ್ಕೆ ಹುಳಿ ಮಾವಿನ ಹಣ್ಣನ್ನು ತಗೊಳ್ಳೇಬಾರ್ದು. ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಸಾಕಾಗೋದೇ ಇಲ್ಲ. ನೋಡಿ, ಸಿಪ್ಪೆ ತೆಕ್ಕೊಂಡಾಯ್ತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕೋದಿದ್ರೂ ಕೂಡ ತುಂಬ ದೊಡ್ಡ ಪೀಸ್ ಇದ್ದರೆ ಅದು ಪೇಸ್ಟ್ ಆಗೋದೇ ಇಲ್ಲ, ಅಂದರೆ ರುಬ್ಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಪೀಸ್ ಹಾಗೆ ಉಳ್ಕೊಂಡು ಬಿಟ್ಟಿರುತ್ತೆ. ಅದಕ್ಕಾಗಿ ಚಿಕ್ಕದಾಗೆ ಮಾವಿನ ಹಣ್ಣನ್ನು ಕಟ್ ಮಾಡ್ಕೋಬೇಕು. ಸಿಹಿ ಕಡಿಮೆ ಸಾಕು ಅಂತಿದ್ರೆ 3/4 ಕಪ್ ಸಕ್ಕರೆಯನ್ನು ಹಾಕ್ಕೋಬೋದು. ಆದರೂ ನೋಡಿ, ಐಸ್ ಕ್ರೀಮಿಗೆ ಎಲ್ಲ ಸಿಹಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಇದು ಐಸ್ ಕ್ರೀಮನ್ನು ಕೂಡ ಮೀರಿಸೋ ಟೇಸ್ಟ್ ಇದೆ. ನೀವು ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತಿಂತಾಯಿದ್ರೆ ವಾವ್, ಸಖತ್ತಾಗತ್ತೆ. ನೋಡಿ, ಇಷ್ಟು ಪೀಸಸ್ ಸಿಕ್ತು ಇದರಲ್ಲಿ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ರುಬ್ಲಿಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ, ಬೇಗ ಏನಾಗ್ಬಿಡತ್ತೆ, ಪೇಸ್ಟ್ ಆಗಿಬಿಡತ್ತೆ. ನೀರನ್ನು ಏನೂ ಹಾಕ್ಕೊಳ್ಳೋದು ಬೇಕಾಗಲ್ಲ, ಹಾಗೆ ರುಬ್ಕೋಬೇಕು. ಇದನ್ನು ಈಗ ನಾವು ಇದ್ರ ಜೊತೆಗೆ ಆ್ಯಡ್ ಮಾಡಿ ಮತ್ತೆ ಬ್ಲೆಂಡ್ ಮಾಡಬೇಕು. ನೋಡಿ, ವರ್ಕೌಟು ಆಗ್ತಾಯಿದೆ. ಸಾಕು ನೋಡಿ. ಇದು ಸಕ್ಕರೆ ಕರಗಿದ ಮೇಲೇ ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಹಾಕಿದ ಮೇಲೆ ತುಂಬ ಬ್ಲೆಂಡ್ ಮಾಡಬೇಕು ಅಂತಿಲ್ಲ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲೇ ಬೆಳೆದಿರೋ ಮಾವಿನ ಹಣ್ಣು, ಯಾವುದೇ ಕೆಮಿಕಲ್ ಇಲ್ಲ ಇದಕ್ಕೆ. ಮೊಸರು ಕೂಡ ಮನೆಯಲ್ಲೇ ಮಾಡಿರುವಂಥದ್ದು, ಹಾಲು ಕೂಡ ಪ್ಯಾಕೆಟ್ ಹಾಲಲ್ಲ. ನೋಡಿ, ಇದನ್ನು ಈಗ ನೀಟಾಗಿ ಬ್ಲೆಂಡ್ ಮಾಡಬೇಕು. ಮೊದಲು ಮಾಡಿದ್ವಲ್ಲ, ಅಷ್ಟೊತ್ತೇನು ಬ್ಲೆಂಡ್ ಮಾಡೋದು ಬೇಕಾಗಲ್ಲ. ಈಗಾಗಲೇ ನಾವು ಇದನ್ನು ಬ್ಲೆಂಡ್ ಮಾಡಿದ್ದೀವಿ. ಸಕ್ಕರೆನೂ ಕೂಡ ಕರಗಿದೆ, ಬಾಯಿಗೆ ಸಿಗಲ್ಲ. ಅದಕ್ಕಾಗಿ ಇದು ಮಿಕ್ಸ್ ಆಗುವಷ್ಟು ಹೊತ್ತು ಮಾತ್ರ ನಾವು ಬ್ಲೆಂಡ್ ಮಾಡಿದರೆ ಸಾಕಾಗತ್ತೆ. 1 ಲೀಟ್ರ್ ಮೊಸರಿಗೆ 1 ಮಾವಿನ ಹಣ್ಣು ಸಾಕಾಗತ್ತೆ. ಮೊಸರು ಹುಳಿ ಇರಬಾರ್ದು, ಹಾಗೆ ಮಾವಿನ ಹಣ್ಣು ಕೂಡ ಹುಳಿ ಇರಬಾರ್ದು. ಒಮ್ಮೆ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ನೀವೇ ನನಗೆ ತಿಳಿಸ್ತೀರಾ. ತುಂಬ ಚೆನ್ನಾಗಿರೋ ರೆಸಿಪಿ ಹೇಳಿದ್ದೀರಾ, ಥ್ಯಾಂಕ್ ಯು ಅಂತ. ನಾನು ಪೂರಿ ಮಾಡ್ತಾ ಇದ್ದೆ, ಅದಕ್ಕಾಗಿ ನಮ್ಮನೆಯವರು ಬ್ಲೆಂಡ್ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದರು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚಾಗಲಿಕ್ಕೆ ನಾವು ಏಲಕ್ಕಿಯನ್ನು ಸೇರಿಸಲೇಬೇಕು. ಒಂದು 5 ಏಲಕ್ಕಿಯನ್ನು ನಾನು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಯಾವ ಸ್ವೀಟಿಗಾದರೂ ಸಾಮಾನ್ಯವಾಗಿ ಹೊಂದ್ಕೊಳ್ಳುತ್ತೆ. ಯಾವುದೇ ಸ್ವೀಟಿನ ಟೇಸ್ಟನ್ನು ಜಾಸ್ತಿ ಮಾಡುತ್ತೆ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ, ಗೋಡಂಬಿಯನ್ನು ತಗೊಳ್ಳಿ. ಇದೆಲ್ಲವನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಮೊದಲು. ಇದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ ಚೆನ್ನಾಗಿರುತ್ತೆ, ಪೂರಿ ಜೊತೆ ಚೆನ್ನಾಗಿರುತ್ತೆ, ಹಾಗೇನೂ ಕೂಡ ತಿನ್ಬೋದು. ಈಗ ಇದಕ್ಕೆ ಶೃಂಗಾರವನ್ನು ಮಾಡಿ, ನಿಮಗೆ ಯಾವುದ್ರ ಜೊತೆ ತಿನ್ನಬೇಕೋ ಅದ್ರ ಜೊತೆ ತಿನ್ನಿ. ಹೀಗೆ ಮತ್ತೊಂದು ಅಡುಗೆಯೊಂದಿಗೆ ಭೇಟಿಯಾಗೋಣ ಅಡುಗೆ ಆಟದಲ್ಲಿ.